ನೋಡಮ್ಮ, ನಿಮ್ಮಪ್ಪ ಈ ವಯಸ್ಸಲ್ಲಿ 20 ಲೀಟರ್ ಕ್ಯಾನ್ ಹೆಗಲ್ ಮೇಲೆ ಹಾಕೊಂಡು ಅದು ಮೆಟ್ಲು ಹತ್ಕೊಂಡೋಗಿ 4 ಫ್ಲೋರ್ಗೆ ನೀರ್ ಹಾಕೋದ್ ನೋಡಿದ್ರೆ ಕಣ್ಣಲ್ಲಿ ನೀರ್ ಬರುತ್ತಮ್ಮ. ಮಗಳೇ, ಸಾಕು ಬಿಡಮ್ಮ, ಸುಮ್ಮನೆ ನಿನ್ ಕೈ ನೋವುತ್ತೆ. ಅಪ್ಪ, ನಿಮ್ ಕಾಲ್ ನೋವಿಗಿಂತ ನನ್ ಕೈ ನೋವೇನ್ ದೊಡ್ಡದಲ್ಲ, ಸುಮ್ನಿರಿ ನೀವು. ಹೇಳಿದ ಮಾತೇ ಕೇಳಲ್ಲ ಅಂತ್ಯಪ್ಪ. ಅಪ್ಪ, ಕೈ ಕೊಡಿ. ಬಿಡಮ್ಮ ನೀನು, ಸಾಕು. ಅಪ್ಪ, ನೀವ್ ಹೆಗಲ್ ಮೇಲೆ ಹೊತ್ತಿರೋ ಭಾರ ಬರೀ ನೀರ್ ಕ್ಯಾನಿಂದಲ್ಲ ಅಪ್ಪ, ಇಡೀ ಸಂಸಾರದ ಭಾರ. ಅದು ಹಂಗಲ್ಲಮ್ಮ, ಅದೇನು ಅಂದ್ರೆ ಅಪ್ಪ, ಒಂದ್ ಸಂಸಾರ ಸಾಕ್ಸೋದಕ್ಕೆ ಅಮ್ಮ ಅನ್ನಿಸ್ಕೊಂಡವ್ರು ಅದ್ ಎಷ್ಟ್ ಕಷ್ಟಪಡ್ತಾರೆ ಅಂತ ಎಲ್ರಿಗೂ ಗೊತ್ತಿದೆ. ಆದ್ರೆ ಅಪ್ಪ ಅನ್ನಿಸ್ಕೊಂಡವ್ರು ಎಷ್ಟೆಲ್ಲ ಕಷ್ಟಪಡ್ತಾರೆ, ಎಷ್ಟೆಲ್ಲ ಅವಮಾನ ಅನುಭವಿಸ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಅಪ್ಪ, ಇವತ್ತು ನಾನು ನೋಡಿ ನಿಮ್ಮ ಕಷ್ಟನ ನನ್ನ ಜೀವನದಲ್ಲಿ ಇನ್ಯಾವತ್ತೂ ನೋಡಬಾರ್ದು ಅಪ್ಪ. ಇನ್ಮೇಲೆ ನೀವು ಈ ಥರ ಕಷ್ಟಪಡೋದಕ್ಕೆ ನಾನು ಬಿಡೋದಿಲ್ಲ. ಇನ್ಮೇಲಿಂದ ನಿಮ್ಮ ಕೆಲಸ ಎಲ್ಲ ನಾನು ಮಾಡ್ತೀನಿ ಅಪ್ಪ. ತಪ್ಪಮ್ಮ, ಈ ತಪ್ಪನ್ನ ನಾನು ಮಾಡೋದಿಲ್ಲ. ಅದು ನನ್ನ ಕೆಲಸ, ನನ್ನ ಕರ್ತವ್ಯನ ನಾನು ಸಂತೋಷವಾಗಿ ಮಾಡೋದು ನನ್ನ ಧರ್ಮ. ಏನಪ್ಪ, ಹೆಣ್ಮಕ್ಳಿಗೆ ನೀರಿನ ಕ್ಯಾನ್ ಹೊರೋ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀರಾ? ಇಲ್ಲಮ್ಮ, ಒಂದು ವೇಳೆ ನೀನು ಗಂಡು ಹುಡುಗ ಆಗಿ ಹುಟ್ಟಿದಿದ್ರು ನಾನಿದನ್ನು ಮಾಡಕ್ಕೆ ಬಿಡ್ತಿರ್ಲಿಲ್ಲ. ಏನಪ್ಪ ನೀವು? ಮಗಳೇ, ಈಗಾಗಲೇ ನೀನು ತುಂಬ ಕಷ್ಟಪಟ್ಟಿದ್ಯಮ್ಮ. ಈ ಮನೆಯಲ್ಲಿ ನಡೀತಾ ಇರೋದನ್ನೆಲ್ಲ ನೋಡ್ತಾನೆ ಇದ್ದೀನಿ. ನೋಡು, ನೀನು ಆದಷ್ಟು ಬೇಗ ಒಂದು ಮದುವೆ ಆಗಿ ಈ ಮನೆಯಿಂದ ಹೊರಗೆ ಹೋಗಿ ಸಂತೋಷವಾಗಿರಮ್ಮ. ಅಮ್ಮ, ಏನು ಇದು ನೀನು ನನಗೋಸ್ಕರ ಮಾಡಬೇಕಾಗಿರೋ ಕೆಲಸ. ಅಪ್ಪ, ಇದಕ್ಕೇನಾ ನೀವು ಮನೆ ಮನೆಗೂ ನೀರು ಹಾಕಿ ನನ್ನನ್ನು ಅಷ್ಟು ಕಷ್ಟಪಟ್ಟು ಓದಿಸಿದ್ದು? ನೋಡು ಮಗಳೇ, ನಾನೀಗಾಗಲೇ ನಿನಗೆ ತುಂಬ ಸಲ ಹೇಳಿದ್ದೀನಿ, ನಾನು ನಿನ್ನನ್ನು ಓದಿಸಿದ್ದು ನೀನು ನನ್ನನ್ನು ಸಾಕಲಿ ಅಂತ ಅಲ್ಲಮ್ಮ, ನಿನಗೆ ಜೀವನದ ಮೇಲೆ ನಂಬಿಕೆ ಬರಲಿ ಅಂತ. ಅದು ನಿಜ ಅಪ್ಪ, ಆದ್ರೆ ಓದಿಂದ ನಮ್ಮ ಸಂಸಾರಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಅದ್ರಲ್ಲಿ ಏನ್ ತಪ್ಪು? ಏನ್ರಿ, ಅವಳು ಏನೋ ಹೇಳ್ತಿದ್ದಾಳಲ್ಲ, ಅದಕ್ಕೆ ಉತ್ತರ ಕೊಡಿ. ಅವಳು ಓದಿರೋದಕ್ಕೆ ಕೆಲಸ ಮಾಡಿ ಈ ಮನೆಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ. ನೀವ್ಯಾಕೆ ಅದಕ್ಕೆ ಬೇಡ ಅಂತಿದ್ದೀರಾ? ಅದರಿಂದ ಏನ್ ತಪ್ಪು? ಯಾಕೆ ಒಂದ್ ಹೆಣ್ಣು ದುಡ್ಡನ್ನ ಮನೆಗೆ ತಂದ್ಕೊಟ್ರೆ ನಿಮ್ ಗೌರವ ಏನ್ ಕಡಿಮೆ ಆಗ್ಬಿಡುತ್ತಾ? ಹಾಗೆಲ್ಲ ಏನಿಲ್ಲ ಭಾಮ, ನೀನ್ ಅರ್ಥನೇ ಮಾಡ್ಕೊಂಡೆಲ್ಲ ಮಾತಾಡ್ತಿದ್ಯಾ ಸುಮ್ಮನೆ. ನನ್ಗೆಲ್ಲ ಅರ್ಥ ಆಗುತ್ತೆ ರೀ. ಮನೆ ಬಾಡ್ಗೆ, ಇವ್ರುಗಳು ಓದ್ಗೆ ಎಷ್ಟು ಖರ್ಚಾಗುತ್ತೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಹೆಗಲ ಮೇಲೆ ಕ್ಯಾನ್ ಹೊತ್ಕೊಂಡು ಮನೆ ಮನೆ ಸುತ್ತೋದ್ರಿಂದ ಏನ್ ಲಾಭ ಸಿಗ್ತಿದೆ? ಇದೇ ಕೈ ನೋವು, ಕಾಲ್ ನೋವು. ನೋಡ್ರಿ, ನಾನಿವಾಗ ಹೇಳ್ತಾ ಇದ್ದೀನಿ, ಸಪ್ತಮಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ ಅಷ್ಟೇ ರೀ. ಏನ್ ಹಾಗೆ ನೋಡ್ತಾ ಇದ್ದೀರಾ? ಸರಿ ಅಂತ ಒಪ್ಕೊಳ್ಳಿ. ನೋಡಿ, ಇನ್ಮೇಲೆ ಈ ಇಕ್ಕಟ್ಟಲ್ಲಿ ನನ್ನಿಂದ ಸಂಸಾರ ನಡ್ಸಕ್ಕಾಗಲ್ಲ. ಅಷ್ಟೇ ತಾನೇ, ಅದಕ್ಕೇನು ವ್ಯವಸ್ಥೆ ಮಾಡಬೇಕೋ ಅದು ನಾನು ಮಾಡ್ತೀನಿ, ಅದು ನನ್ನ ಕರ್ತವ್ಯ. ಆದರೆ ಸಪ್ತಮಿನ ಮಾತ್ರ ಕೆಲಸ ಕಳಿಸೋದಕ್ಕೆ ನನಗೆ ಇಷ್ಟ ಇಲ್ಲ. ಏನು ಕೈ ಕಾಲಿಗೆ ಲಕ್ವ ಹೊಡೆದು ಹಾಸಿಗೆ ಹಿಡ್ದಿದ್ದೀನ? ಅಪ್ಪ, ಏನಪ್ಪ ಮಾತಾಡ್ತಿದ್ದೀರಾ? ನೋಡೆ ನಿಮ್ಮಪ್ಪನ. ನಾನೇನ್ ಹೇಳ್ತಾ ಇದ್ದೀನಿ, ನಿಮ್ಮಪ್ಪ ಏನ್ ಮಾತಾಡ್ತಾ ಇದ್ದಾರೆ? ನೀವು ಹೊರಡಿ, ನಾನು ನೋಡ್ಕೋತೀನಿ.
ಹೋಗಿ ಮಾ. ಸರಿ ನಡೀರೋ. ಓದಿದ್ದಾಗಿದ್ರೆ ಮಲ್ಕೊ ನಡೀರಿ. ನಾಳೆ ಕಾಲೇಜ್ಗೆ ಹೋಗ್ಬೇಕಲ್ವಾ? ನಡೀರಿ. ಅಪ್ಪ ಏನಪ್ಪ ಇದೆಲ್ಲ? ಇಲ್ಲಮ್ಮ, ಇದ್ರ ಬಗ್ಗೆ ಮತ್ತೆ ನೀನೇನು ಮಾತಾಡಬೇಡ. ನನ್ನ ಮನ್ಸಿಗೆ ಸಂಕಟ ಆಗುತ್ತೆ. ಅಪ್ಪ ನನ್ನ ಮಾತು ಕೇಳಿ. ಅಮ್ಮ ಹೇಳೋದ್ರಲ್ಲಿ ಯಾವುದು ತಪ್ಪಿಲ್ಲ ಅಪ್ಪ. ಆಡಂಬರ ಕಲ್ದಿದ್ರು ಅವಶ್ಯಕತೆಗಾದ್ರೂ ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಪ್ಪ. ಬೇಡಮ್ಮ, ನಿನಗಿದೆಲ್ಲ ಅರ್ಥವಾಗೋದಿಲ್ಲ. ನಿಮ್ಮಮ್ಮಂಗೆ ತುಂಬ ದುರಾಸೆ. ನೋಡಮ್ಮ, ನೀನು ಓದಿರೋ ಓದು ವ್ಯರ್ಥ ಆಗ್ತಾ ಇದೆ ಅಂತ ನೀನು ಯಾವತ್ತೂ ಅನ್ಕೋಬೇಡ. ನೀನು ಓದಿರೋ ಓದು ನಿನ್ನ ಕೈಲಿರುವಂಥ ಒಂದು ಬಲವಾದ ಅಸ್ತ್ರ. ಮುಂದೆ ಯಾವತ್ತಾದರೂ ಅದು ಪ್ರಯೋಜನಕ್ಕೆ ಬಂದೇ ಬರುತ್ತೆ. ಏನು ಯೋಚನೆ ಮಾಡ್ತಿದ್ಯಾ? ಹಾಗಾದ್ರೆ ನಾನು ಇನ್ನೊಂದು ಐಡಿಯಾ ಹೇಳ್ತೀನಿ, ಅದನ್ನಾದ್ರೂ ಕೇಳ್ತೀರಾ? ಸರಿ ಆಯ್ತು, ಅದೇನು ಹೇಳಮ್ಮ. ನಮ್ಮ ಅಂಗಡಿ ರೋಡಲ್ಲಿ ಮೂರ್ತಿ ಅಂಕಲ್ ಬಿಲ್ಡಿಂಗ್ ಇದೆಯಲ್ಲ, ಅಲ್ಲಿ ಒಂದು ಅಂಗಡಿ ಖಾಲಿ ಇದೆ ಅಲ್ವಾ? ಹೌದು ಇದೆ. ಅದರಲ್ಲಿ ಒಂದು ಚಿಕ್ಕದಾದ ಸೂಪರ್ ಮಾರ್ಕೆಟ್ ಇಟ್ಕೊಡ್ತೀನಿ. ನೀವು ಓನರ್ ತರ ಆರಾಮಾಗಿರಿ. ಯಾಕಪ್ಪ ನಗ್ತಿದ್ದೀರಾ? ನನ್ನಿಂದ ಆಗೋದಿಲ್ಲ ಅಂತನಾ? ನಿನ್ನಿಂದ ಆಗೋದಿಲ್ಲ ಅಂತಲ್ಲ, ಆದ್ರೆ ಅದಕ್ಕೆಲ್ಲ ದುಡ್ಡಿಗೆ ಏನ್ ಮಾಡ್ತೀಯಾ ಅಂತ. ಅಪ್ಪ ನನ್ನ ಫ್ರೆಂಡ್ ಅಪ್ಪ ಒಬ್ರು ಬ್ಯಾಂಕ್ ಮ್ಯಾನೇಜರ್, ಅವ್ರ ಹತ್ರ ಲೋನ್ ಕೇಳೋಣ ಅಂತ. ಏನ್ ಹೇಳ್ತೀರಾ? ಆಯ್ತಮ್ಮ, ಅದೇನು ಮಾಡ್ತೀಯೋ ಮಾಡು. ಈ ಅಪ್ಪಂಗೆ ಒಪ್ಪಿಗೆ. ಥ್ಯಾಂಕ್ಸ್ ಅಪ್ಪ. ಅಪ್ಪ ಇನ್ನೊಂದು ಸ್ವಲ್ಪ ಕಾಲು ಓದ್ತೀನಿ. ಹಾಯ್, ನೀನು ಎಲ್ಲಿ ಬಿಡ್ತೀಯ ಆಟ ಮಾರಿ. ಅಬ್ಬ 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 ಅಬ್ಬ.